ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 8th ಸ್ಟ್ಯಾಂಡರ್ಡ್ ಹಿಂದಿನಲ್ಲಿ FE2ಗೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ. निम्नलिखित प्रश्नों के चार चार विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಇಲ್ಲಿ 2 ಪ್ರಶ್ನೆ ಇರುತ್ತೆ ಮಕ್ಕಳ. ತಲಾ 1 ಅಂಕ ಸಿಗುತ್ತೆ ಸರಿಯಾದ ಉತ್ತರವನ್ನು ಬರೆದಾಗ. ಕ್ವೆಶ್ಚನ್ ನಂಬರ್ 1 ನೋಡಿ ಮಕ್ಕಳ. ಬಾಲಕ್ ಶಬ್ದ का अन्य लिंग रूप है ಡ್ಯಾಶ್ ಅಂತ ಕೊಟ್ಟಿರ್ತಾರೆ. ಆಯ್ಕೆಗಳನ್ನ ನೋಡಿ. ಬಾಲಕಿ, ಬಾಲಿಕಾ, ಬಾಲ ಆ್ಯಂಡ್ ಬಾಲಕ್. ಯಾವುದು ಅಂತ ನೀವು ಸರಿಯಾದ ಉತ್ತರವನ್ನು ಟಿಕ್ ಮಾಡಿ ಸಂಕೇತಾಕ್ಷರದ ಜೊತೆಗೆ ಉತ್ತರವನ್ನು ಬರೀಬೇಕು ಮಕ್ಕಳ. ಓಕೆನಾ. ಪ್ರಶ್ನೆ 2 ನೋಡಿ. लिखना शब्द का प्रथम प्रेरणार्थक रूप है ಡ್ಯಾಶ್ ಅಂತ ಕೊಟ್ಟಿರ್ತಾರೆ. ಆಯ್ಕೆಗಳನ್ನ ನೋಡಿ. ಲಿಖನಾ, ಲಿಖಾ, ಲಿಖಿಯೇ, ಲಿಖವಾನಾ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಅನುರೂಪತಾ ಶಬ್ದ ಲಿಖಿಯೇ. ಇಲ್ಲೂ ಸಹ ನಿಮಗೆ 2 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಕ್ವೆಶ್ಚನ್ ನಂಬರ್ 3 ನೋಡಿ. ಮಾಫಿ, ಕ್ಷಮಾ, ದಂಡ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರವನ್ನು ಬರೀಬೇಕು. ಕ್ವೆಶ್ಚನ್ ನಂಬರ್ 4. ಮಹಾತ್ಮ ಗಾಂಧಿ ವ್ಯಕ್ತಿ ಪರಿಚಯ ಸಮಾಚಾರ ಪತ್ರ ಕಿ ಆತ್ಮಕಥಾ ಡ್ಯಾಶ್. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಇಲ್ಲಿ 3 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಕ್ವೆಶ್ಚನ್ ನಂಬರ್ 5 ನೋಡಿ. ಹಿಂದಿ ಕಾ ಪಹಲಾ ಸಮಾಚಾರ ಪತ್ರ ಕೌನ್ ಸಾ ಹೈ. क्वेश्चन नंबर 6. बंदर क्या लेकर आया. क्वेश्चन नंबर 7. प्राचीन काल में राजा महाराज संदेश कैसे भेजते थे. नेक्स्ट हेडिंग ನೋಡಿ ಮಕ್ಕಳ. 2-3 ವಾಕ್ಯ ಮೇ ಉತ್ತರ ಲಿಖಿಯೇ. ಇಲ್ಲಿ ಒಟ್ಟು 3 ಪ್ರಶ್ನೆ ಇರುತ್ತೆ. ತಲಾ 2 ಅಂಕದಂತೆ ಇರುತ್ತೆ ಮಕ್ಕಳ. ಉತ್ತರವನ್ನು ಆದಷ್ಟು ವ್ಯಾಕರಣಾಂಶ ಎಲ್ಲ ನೋಡ್ಕೊಂಡು ಬರೆದ್ರೆ ಕಂಪ್ಲೀಟಾಗಿ 2 ಮಾರ್ಕ್ಸ್ ಸಿಗುತ್ತೆ. ಪ್ರಶ್ನೆ 8 ನೋಡಿ. गांधी जी पर नाटकों का क्या प्रभाव पड़ा. क्वेश्चन नंबर 9 ನೋಡಿ. समाचार पत्र में कौन कौन से विषय होते हैं. क्वेश्चन नंबर 10. बंदर ने रोटी का बंटवारा कैसे किया. नेक्स्ट हेडिंग ನೋಡಿ ಮಕ್ಕಳ. 3-4 ವಾಕ್ಯೋं में उत्तर लिखिए. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ. 3 ಅಂಕದ ಪ್ರಶ್ನೆ ಆಗಿರುತ್ತೆ ಮಕ್ಕಳ. क्वेश्चन नंबर 11. बंदर बांट कविता पाठ से आपको क्या सीख मिलती है. नेक्स्ट हेडिंग ಅಲ್ಲಿ क्वेश्चन नंबर 12 ನೋಡಿ ಮಕ್ಕಳ. कोई कारण बताते हुए 4 दिन की छुट्टी मांगते हुए अपने प्रधानाध्यापक को एक पत्र लिखिए. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ಮಕ್ಕಳ. 4 ಅಂಕ ಸಿಗುತ್ತೆ ಈ ಪತ್ರವನ್ನು ಬರೆದ್ರೆ. ಮಕ್ಕಳ, ಇಲ್ಲಿಗೆ 8th ಸ್ಟ್ಯಾಂಡರ್ಡ್ ಹಿಂದಿನಲ್ಲಿ FE2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.